ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್ ರಾಜ್ಯ ಲೆಕ್ಕ ಪರಿಷತ್ನೆ ಮತ್ತು ಲೆಕ್ಕಪತ್ರ ಇಲಾಖೆ ರಿವಿಷನ್ ವಿತ್ ಕೇರ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನಾಂಕ 22 ಜುಲೈ 2026 ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿನ ಪ್ರಮುಖ ಪರೀಕ್ಷಾಧಾರಿತ ಸುದ್ದಿಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಈ ಸುದ್ದಿಗಳು ನಮಗೆ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಸೇಫ್ ಫುಟ್ಪಾತ್ ಕ್ಯಾಂಪೇನನ್ನು ಮಾಡಲಾಗ್ತಾ ಇದೆ. ಸೊ ಇದು ಸೇಫ್ ಫುಟ್ಪಾತ್ ಕ್ಯಾಂಪೇನ್ಗೂ ನಮ್ಮ ಭಾರತದ ಸಂವಿಧಾನಕ್ಕೂ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ, ಇದನ್ನು ಅಂದರೆ ಸಂಬಂಧ ಇದೆ, ನೋಡ್ತಾ ಹೋಗೋಣ. ನಂತರ ಉಪವಾಸ ಸತ್ಯಾಗ್ರಹ ಹಾಗೂ ಇದರ ಇತಿಹಾಸವನ್ನು ನಾವು ನೋಡ್ತಾ ಹೋಗೋಣ. ನಂತರದಲ್ಲಿ ಸಾರ್ವಜನಿಕ ಸಾಲ ಮತ್ತು ಸಂವಿಧಾನದ ವಿಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಫಿಫಾ ಫುಟ್ಬಾಲ್ ವಿಶ್ವಕಪ್ನ ಬಗ್ಗೆ ನಾವು ಈ ದಿನಾಂಕ 22 ಜುಲೈ 2026 ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾವು ಈ ಎಲ್ಲ ಸುದ್ದಿಗಳ ವಿಶ್ಲೇಷಣೆಯನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಪ್ರಜಾವಾಣಿ ಪತ್ರಿಕೆಯ ಮುಖಪುಟವನ್ನು ನಾವು ನೋಡೋಣ. ದಿನಾಂಕ 22 ಜುಲೈ 2026 ಮುಖಪುಟ ಇದಾಗಿರುತ್ತೆ. ಸೊ ಮೊದಲಿಗೆ ನೀಟ್ ತಲೆದಂಡಕ್ಕೆ ಕೈಪಟ್ಟು ಅಂತ ಹೇಳಿದೆ, ಇದು ಪರೀಕ್ಷೆಗೆ ಬರೋದಿಲ್ಲ. ಆ್ಯಂಡ್ ಸಂಪೂರ್ಣ ವಿಸ್ತರಣೆ ಮತ್ತಷ್ಟು ತಡ ಅಂತೇಳಿ ಹೇಳ್ತಾ ಇದ್ದಾರೆ, ಇದು ಕೂಡ ಪರೀಕ್ಷೆಗೆ ಬರೋದಿಲ್ಲ. ಸುರಂಗ ಕುಸಿತ ಬರೋದಿಲ್ಲ. ಒತ್ತುವರಿ ತನಿಖೆಗೆ SIT ರಚನೆ ಇಲ್ಲ, ಇದು ಬರೋದಿಲ್ಲ. ಶಂಕಾಸ್ಪದ 17 ಲಕ್ಷ ಮಂದಿಗೆ ನೋಟಿಸ್ ಬರೋದಿಲ್ಲ. ನಂತರ ಒತ್ತುವರಿ ತೆರವು ಸಿಬ್ಬಂದಿ ಮೇಲೆ ಹಲ್ಲೆ ಅಂತೇಳಿ ಒಂದು ಸುದ್ದಿ ಇದೆ. ನೋಡಿ, ಪರೀಕ್ಷಾಧಾರಿತವಾಗಿ ನಾವು ಇಲ್ಲಿ ವಿಚಾರ ಮಾಡೋದಾದರೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಸುದ್ದಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಇಂಡೈರೆಕ್ಟ್ ಆಗಿ ಈ ಒಂದು ಸುದ್ದಿಯನ್ನು ನಾವು ಭಾರತದ ಸಂವಿಧಾನಕ್ಕೆ ಅಥವಾ ಪೂರಕ ವಿಷಯಗಳಿಗೆ ನಾವು ಇದನ್ನು ಲಿಂಕ್ ಮಾಡಿ ಓದಬೇಕಾಗುತ್ತೆ. ನೋಡಿ, ಇದು ಒತ್ತುವರಿ ತೆರವು, ಫುಟ್ಪಾತ್ ಒತ್ತುವರಿ ತೆರವಿನ ಬಗ್ಗೆ ಒಂದು ಸುದ್ದಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಭಾರತದ ಸಂವಿಧಾನ ಏನು ಹೇಳುತ್ತೆ, ಈ ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಅಭಿಯಾನದ ಹೆಸರು ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಫುಟ್ಪಾತ್ಗಳನ್ನು ಅಂದರೆ ಫುಟ್ಪಾತ್ಗಳ ಒತ್ತುವರಿಯನ್ನು ತೆರವು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಮೊದಲಿಗೆ ನಾವು ಭಾರತದ ಸಂವಿಧಾನದಲ್ಲಿ ಇರುವಂತಹ ವಿಧಿ ಸಂಖ್ಯೆ 14ರಿಂದ 35ರವರೆಗೂ ನಾವು ಇಲ್ಲಿ ಒಂದು ಸ್ವಲ್ಪ ಗಮನಿಸಬೇಕಾಗುತ್ತೆ. ಭಾರತ ಸಂವಿಧಾನದ ವಿಧಿ 12ರಿಂದ 35ರವರೆಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಭಾರತದ ಸಂವಿಧಾನದಲ್ಲಿ ವಿಧಿ ಅಂದರೆ ಅನುಚ್ಛೇದ 12ರಿಂದ 35ರವರೆಗೂ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಅನುಚ್ಛೇದ 14ರಿಂದ ಹಿಡಿದು 35ರವರೆಗೆ ನಮಗೆ ಮೂಲಭೂತ ಹಕ್ಕುಗಳಲ್ಲಿ ಅಡಗಿರುವಂತಹ 6 ರೀತಿಯಾಗಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಇಲ್ಲಿ ಪ್ರತಿಪಾದನೆ ಮಾಡಲಾಗುತ್ತೆ. ಆದರೆ ಭಾರತದ ಸಂವಿಧಾನದ ಅನುಚ್ಛೇದ 12 ಮತ್ತು 13 ಏನನ್ನು ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳಿದ್ರೆ, ಮೂಲಭೂತ ಹಕ್ಕುಗಳ ವ್ಯಾಖ್ಯಾನವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಅವುಗಳಿಗೆ ವಿರುದ್ಧವಾಗಿರುವಂತಹ ಕಾನೂನುಗಳ ಅಮಾನ್ಯತೆ ಬಗ್ಗೆ ಹೇಳುತ್ತೆ. ಒಟ್ಟಾರೆಯಾಗಿ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಅನುಚ್ಛೇದಗಳು, ಯಾವ ಅನುಚ್ಛೇದಗಳು ಇದರ ಬಗ್ಗೆ ಮಾತಾಡ್ತವೆ ಅಂತ ಹೇಳಿದಾಗ, ಸಂವಿಧಾನದ ಅನುಚ್ಛೇದ 12ರಿಂದ 35ನೇ ಅನುಚ್ಛೇದವು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಈ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಇರತಕ್ಕಂಥದ್ದು ಭಾರತ ಸಂವಿಧಾನದ 19ನೇ ಅನುಚ್ಛೇದ. ಈ 19ನೇ ಅನುಚ್ಛೇದದಲ್ಲಿ ಒಟ್ಟು 6 ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳಿದ್ದಾವೆ. ನೋಡಿ, ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ. 19ನೇ ವಿಧಿಯಲ್ಲಿ ಬರ್ತಕ್ಕಂತಹ ಸ್ವಾತಂತ್ರ್ಯಗಳ ಪೈಕಿ ಮೊದಲನೇದಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಎರಡನೇದು ಶಾಂತಿಯುತವಾಗಿ ಮತ್ತು ನಿರಾಯುಧವಾಗಿ ಸಭೆ ಸೇರುವಂತಹ ಸ್ವಾತಂತ್ರ್ಯ, ಮೂರನೇದಾಗಿ ಸಂಘಟನೆ ರಚಿಸುವಂತಹ ಸ್ವಾತಂತ್ರ್ಯ, ನಾಲ್ಕನೇದಾಗಿ ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಐದನೆಯದಾಗಿ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವಂತಹ ಸ್ವಾತಂತ್ರ್ಯ, ಹಾಗೂ ಕೊನೆಯ ಸ್ವಾತಂತ್ರ್ಯ ಯಾವುದು ಮೂಲಭೂತ ಹಕ್ಕುಗಳಲ್ಲಿ ಅಂತ ಹೇಳಿದ್ರೆ, ಯಾವುದೇ ಕಾನೂನುಬದ್ಧ ವೃತ್ತಿ, ವ್ಯಾಪಾರ ಅಥವಾ ಉದ್ಯಮ ನಡೆಸುವಂತಹ ಸ್ವಾತಂತ್ರ್ಯ. ಇಲ್ಲಿ ನಾವು ಸುದ್ದಿಗೆ ಬರೋಣ. ನೋಡಿ, ಇಲ್ಲಿ ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಅನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರಗಳನ್ನು, ವೃತ್ತಿಗಳನ್ನು ಮಾಡ್ತಾ ಇರ್ತಕ್ಕಂತಹ ಜನರ ಅಥವಾ ವ್ಯಾಪಾರಸ್ಥರ ಮೂಲಭೂತ ಹಕ್ಕುಗಳಿಗೆ ಹಾಗಾದರೆ ಧಕ್ಕೆ ಆಗೋದಿಲ್ವಾ? ಖಂಡಿತ ಆಗೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಸಂವಿಧಾನದ ನೋಡಿ, ಅನುಚ್ಛೇದ 21ರಲ್ಲಿ ಹೇಳಲಾಗುತ್ತೆ, ಅನುಚ್ಛೇದ 21ರಲ್ಲಿ ಜೀವಿಸುವ ಹಕ್ಕನ್ನು ಕೊಡಲಾಗಿದೆ. ಇಲ್ಲಿ ಜೀವಿಸ್ತಕ್ಕಂಥ ಹಕ್ಕು ಅಂತ ಹೇಳಿದ್ರೆ, ಇಲ್ಲಿ ಈ ವಿಧಿ ಹೇಳ್ತಕ್ಕಂಥದ್ದು ನಾರ್ಮಲ್ ಆಗಿ ಜೀವಿಸ್ತಕ್ಕಂಥ ಹಕ್ಕು ಮಾತ್ರ ಅಲ್ಲ, ಗೌರವದಿಂದ ಜೀವಿಸುವಂಥ ಹಕ್ಕು. ಇದರಲ್ಲಿ ನಾವು ಸ್ವತಂತ್ರವಾಗಿ ಮುಕ್ತವಾಗಿ ಭಾರತದೆಡೆ ಅಥವಾ ನಮಗೆ ಬೇಕಾದ ಸ್ಥಳದಲ್ಲಿ ಓಡಾಡುವಂತಹ ಒಂದು ಹಕ್ಕು ಇದರಲ್ಲಿ ಅಡಗಿದೆ. ಕೆಲವೊಂದು ನಿರ್ಬಂಧಗಳನ್ನು ಹೊರತುಪಡಿಸಿ, ಉದಾಹರಣೆಗೆ ಭಾರತದ ಸೇನಾ ಪ್ರದೇಶಗಳಲ್ಲಿ ಅಥವಾ ನಿಷಿದ್ಧ ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ಭಾರತದಾದ್ಯಂತ ನಾವು ಸಂಚಾರ ಮಾಡುವಂತಹ ಹಕ್ಕಿದೆ. ಇಲ್ಲಿ ನಾವು ಮುಕ್ತವಾಗಿ ಸಂಚಾರ ಮಾಡಬೇಕಾದ್ರೆ ಫುಟ್ಪಾತ್ಗಳಲ್ಲಿ ಸ್ವತಂತ್ರವಾಗಿ ಮುಕ್ತವಾಗಿ ಓಡಾಟ ಮಾಡುವುದು ಸಹ ನಮ್ಮ ಮೂಲಭೂತ ಹಕ್ಕಾಗಿದೆ. ಆದರೆ ಇಲ್ಲಿ ವೃತ್ತಿಯನ್ನು ಮಾಡೋದು, ಅದೇ ರೀತಿಯಾಗಿ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಸಹ ಮೂಲಭೂತ ಹಕ್ಕಾಗಿರುತ್ತೆ. ಇವೆರಡರ ನಡುವೆ ಸಮನ್ವಯವನ್ನು ಸಾಧಿಸೋದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ನೀತಿ ನಿಯಮಗಳನ್ನು ಇಲ್ಲಿ ಹೇರಲಾಗುತ್ತೆ. ಅಂದರೆ ಉದ್ಯಮಗಳನ್ನು ಅಥವಾ ವೃತ್ತಿ ವ್ಯಾಪಾರಗಳನ್ನು ಮಾಡೋದಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನು ರಚನೆ ಮಾಡಲಾಗುತ್ತೆ. ನೋಡಿ, ಇದಕ್ಕಾಗಿಯೇ ನೋಡಿ, ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಕ್ಕಂತಹ ಕೆಲವೊಬ್ಬ ವ್ಯಾಪಾರಸ್ಥರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ, ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟನ್ನು 2014ರಲ್ಲಿ ಜಾರಿ ಮಾಡಲಾಗಿದೆ. ನೋಡಿ, ಸ್ಟ್ರೀಟ್ ವೆಂಡರ್ಸ್ ಆಕ್ಟ್ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಲೈವ್ಲಿಹುಡ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡಿಂಗ್ ಆಕ್ಟ್ ಅಂತೇಳಿ ನಾವು ಸಂಪೂರ್ಣವಾಗಿ ಕರಿಬೇಕಾಗುತ್ತೆ. ಬೀದಿ ವ್ಯಾಪಾರಿಗಳ ಜೀವನೋಪಾಯವನ್ನು ರಕ್ಷಿಸುವುದರ ಜೊತೆಗೆ ನಿಯಂತ್ರಣದ ಚೌಕಟ್ಟು ಸಹ ಇಲ್ಲಿ ಅಡಗಿದೆ.
ಇಲ್ಲಿ ಒಟ್ಟಾರೆಯಾಗಿ ಸಂವಿಧಾನದ ಅನುಚ್ಛೇದದ 19(1) ಏನು ಹೇಳುತ್ತೆ ಅಂತ ಹೇಳಿದ್ರೆ, ವೃತ್ತಿ ವ್ಯಾಪಾರವನ್ನು ನಡೆಸ್ತಕ್ಕಂಥ ಹಕ್ಕನ್ನು ಕೊಟ್ಟರೆ, ನಮಗೆ ಅನುಚ್ಛೇದ 21 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಜೀವಿಸುವ ಹಕ್ಕಿನ ಭಾಗವಾಗಿ ಸುರಕ್ಷಿತ ಸಾರ್ವಜನಿಕ ಸ್ಥಳಗಳ ಬಳಕೆಯ ಬಗ್ಗೆ ನಮಗೆ ಹೇಳುತ್ತೆ. ಇದಿಷ್ಟು ನಮ್ಮ ಸೇಫ್ ಫುಟ್ಪಾತ್ ಕ್ಯಾಂಪೇನ್ಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದಲ್ಲಿ ಇರುವಂಥ ಅನುಚ್ಛೇದಗಳ ವ್ಯಾಖ್ಯಾನ ಆಗಿರುತ್ತೆ. ಸೊ ನಂತರದ ಸುದ್ದಿನ ನೋಡೋಣ. 20 ಮೈಲ್ ತಾತ್ಕಾಲಿಕ ನಿರ್ಮಾಣ ತೆರವು, ಇದು ಬರೋದಿಲ್ಲ ಪರೀಕ್ಷೆಗೆ. ಅರಣ್ಯ ಇಲಾಖೆ ಸುಪ್ರತಿಗೆ ಪಿಲಿಕುಳ ಮೃಗಾಲಯ ಬರೋದಿಲ್ಲ. ನಂತರ ನೀಟ್ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಲಾಠಿ ಪ್ರಹಾರ ಖಂಡಿಸಿ ಪ್ರತಿಭಟನೆ. ಸತತ ಅಧ್ಯಯನಶೀಲರಾಗಿ ಅನುದಾನಕ್ಕಾಗಿ ಕಸಾಪ ಜಿಲ್ಲಾ ಘಟಕಗಳ ಮನವಿ ಬರೋದಿಲ್ಲ. ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಿ ಬರೋದಿಲ್ಲ. 30,000 ನೋಟ್ಬುಕ್ ಇದು ಬರೋದಿಲ್ಲ. ಆ್ಯಂಡ್ ಬಲ್ಡೋಟ ಕಾರ್ಖಾನೆ ಗೇಟ್ ಹೊಡೆದು ಇದು ಬರೋದಿಲ್ಲ. ಪರೀಕ್ಷೆಗೆ ಇದು ಬರೋದಿಲ್ಲ. ಇದು ಇಂಪಾರ್ಟೆಂಟ್ ಆಗಲ್ಲ. ಆನ್ಲೈನಲ್ಲೂ ಪರೀಕ್ಷೆ ಇದು ಬರೋದಿಲ್ಲ. ಬಾಕಿ ಹಣ ಬಿಡುಗಡೆ ಮನವಿ ಅಂತ ಹೇಳ್ತಿದ್ದಾರೆ, ಬರೋದಿಲ್ಲ. ಪರಿಷತ್ 5 ಸದಸ್ಯರ ಅವಧಿ ಮುಕ್ತಾಯ ಅದು ಬರೋದಿಲ್ಲ. ಮೆಟ್ರೋ ದರ ಪರಿಷ್ಕರಣೆ ಬರೋದಿಲ್ಲ. 30.5 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಅಂತ ಹೇಳ್ತಿದ್ದಾರೆ, ಬರೋದಿಲ್ಲ. ನಂತರ ವಂಚನೆ ಜಲ ಮ್ಯಾನ್ಮಾರ್ನಲ್ಲಿ ಸಿಲುಕಿದ ರಕ್ಷಣೆ ಅದು ಬರೋದಿಲ್ಲ. ವಕೀಲರ ಧರಣಿಯಿಂದ ಬರೋದಿಲ್ಲ. ನಂತರ ಮದುವೆ ಬಂಧನ ಕರಾರು ಅಲ್ಲ. ನಂತರದಲ್ಲಿ ಶವ ಸಂಸ್ಕಾರ ಕಾನೂನು ಪಾಲಿಸಿಲ್ಲ. ಗೋಕುಲ್ ಮೇಲಿನ ಇಲಾಖಾ ವಿಚಾರಣೆ ಬರೋದಿಲ್ಲ. ಇವ್ಯಾವೂ ಬರೋದಿಲ್ಲ. ನೋಡಿ, ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಒಂದು ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಜಸ್ಟ್ ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ತಾವು. ಡಿಜಿಟಲ್ ಕರೆನ್ಸಿ ಇದನ್ನು ನಾವು ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಬಿಟ್ಕಾಯಿನು ಅಥವಾ ಇನ್ನೂ ಹಲವಾರು ಹೆಸರುಗಳಲ್ಲಿ ಕರಿತೀವಿ. ಆದರೆ ನಮ್ಮ ಭಾರತದ ಅಧಿಕೃತ RBIನಿಂದ ಹೊರಡಿಸಲಾಗಿರ್ತಕ್ಕಂತಹ ಭಾರತದ ಅಧಿಕೃತ ಒಂದು ಡಿಜಿಟಲ್ ಕರೆನ್ಸಿ ಯಾವುದು ಅಂತೇಳಿ ನೋಡಿದಾಗ ನಾವು ಡಿಜಿಟಲ್ ರುಪಿ ಆಗಿರ್ತದೆ. ಡಿಜಿಟಲ್ ರುಪಿ, ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರದ ಸುದ್ದಿ, ಪ್ರತಿಭಟನೆಗೆ ರಾಜಕೀಯ ಬಣ್ಣ ಸಲ್ಲ, ಸರ್ಕಾರ ಸಂವಾದಕ್ಕೆ ಮುಂದಾಗಲಿ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸಂಪಾದಕೀಯದಲ್ಲಿ ಒಟ್ಟಾರೆಯಾಗಿ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಂತಹ ಸೋನಮ್ ವಾಂಗ್ಚುಕ್ ಅವರ ಬಗ್ಗೆ ಹಾಗೂ ಉಪವಾಸ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಂಕಣವನ್ನು ಇಲ್ಲೂ ಕೊಟ್ಟಿದ್ದಾರೆ ಹಾಗೂ ನಂತರದ ಪುಟಗಳಲ್ಲೂ ಕೊಟ್ಟಿದ್ದಾರೆ. ಬನ್ನಿ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಉಪವಾಸ ಸತ್ಯಾಗ್ರಹ ಖಾಲಿ ಹೊಟ್ಟೆಯ ಕಿಚ್ಚು. ನೋಡಿ, ಈ ಒಂದು ಅಂಕಣವನ್ನು ನೀವೆಲ್ಲ ಗಮನಿಸಬಹುದು. ಇಲ್ಲೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಮಾಹಿತಿ, ಇದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಲಿಮ್ಸ್ಗೆ ಆಸ್ ವೆಲ್ ಆಸ್ ಮೇನ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಯಥಾವತ್ತಾಗಿ ನಾನು ಕಾಪಿ ಮಾಡಿ ಒಂದು ನೋಟ್ಸ್ ರೂಪದಲ್ಲಿ ಸಿದ್ಧಪಡಿಸ್ಕೊಂಡಿದ್ದೀನಿ. ಸೊ ಅದನ್ನು ನೋಡೋಣ ಬನ್ನಿ. ನೋಡಿ, ಉಪವಾಸ ಸತ್ಯಾಗ್ರಹದ ಬಗ್ಗೆ ನಮಗೆ ಪ್ರಿಲಿಮ್ಸಲ್ಲಾಗಿರ್ಬೋದು ಅಥವಾ ಪೊಲೀಸ್ ಪರೀಕ್ಷೆಗಳಲ್ಲಾಗಿರ್ಬೋದು ಅಥವಾ FDA SDA ಅಥವಾ UPSC KPSC ಯಾವುದೇ ಪರೀಕ್ಷೆಗಳಲ್ಲೂ ಸಹ ಕರೆಂಟ್ ಅಫೇರ್ಸ್ ಬೇಸ್ಡು ಇದನ್ನು ನಮಗೆ ಹಿಸ್ಟ್ರಿಗೆ ಲಿಂಕ್ ಮಾಡಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಇದನ್ನು ನಾವು ನೋಡೋದಾದರೆ, ನೋಡಿ, ಮೊದಲಿಗೆ ಸ್ವಾತಂತ್ರ್ಯ ಹೋರಾಟದ ವೇಳೆ ಬಂದಿಯಾಗಿದ್ದಂತಹ ಭಗತ್ ಸಿಂಗ್ ಅವರು ಭಾರತೀಯ ಬಂದಿಗಳ ಕುರಿತು ಬ್ರಿಟಿಷರ ತಾರತಮ್ಯವನ್ನು ವಿರೋಧಿಸಿ ಲಾಹೋರ್ ಜೈಲಿನಲ್ಲಿ 116 ದಿನಗಳ ಕಾಲ ಉಪವಾಸವನ್ನು ಮಾಡಿದ್ರು. ಯಾವಾಗ? 1929ರಲ್ಲಿ. ಇವರು 63 ದಿನ ಉಪವಾಸದ ನಂತರ ಅವರ ಸಹ ಹೋರಾಟಗಾರರಾಗಿರ್ತಕ್ಕಂಥ ಜತೀನ್ ದಾಸ್ ಅವರು ಜೈಲಿನಲ್ಲಿಯೇ ಸಾವಿಗೀಡಾಗ್ತಾರೆ. ಅಂದರೆ 63 ದಿನ ಉಪವಾಸ ಮಾಡ್ತಾರೆ. ಈ 63 ದಿವಸ ಉಪವಾಸ ಮಾಡಿದ ನಂತರ 64ನೇ ದಿವಸಕ್ಕೆ ಇವರು ಜೈಲಿನಲ್ಲಿಯೇ ಜತೀನ್ ದಾಸ್ ಅವರು ಸಾವಿಗೀಡಾಗ್ತಾರೆ. ನಂತರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ತುಂಬ ಫೇಮಸ್ ಆಗಿರ್ತಕ್ಕಂಥವ್ರು ನಮ್ಮ ಇತಿಹಾಸದಲ್ಲಿ, ಅದರಲ್ಲೂ ಕೂಡ ಆಧುನಿಕ ಭಾರತದ ಇತಿಹಾಸದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು. ಉಪವಾಸವನ್ನು ರಾಜಕೀಯ ಹಾಗೂ ನೈತಿಕ ಪ್ರತಿಭಟನೆಯ ಮಾದರಿಯಂತೆಯೇ ಸಮಾಜ ಬದಲಾವಣೆಯ ಹಥಾರವನ್ನಾಗಿಯೂ ಬಳಸಿ ಜನಪ್ರಿಯಗೊಳಿಸಿದ್ದು ಮಹಾತ್ಮ ಗಾಂಧಿಯವರು. ಇಲ್ಲಿ ಏನೆಲ್ಲ ಪದಗಳನ್ನು ಬಳಕೆ ಮಾಡಲಾಗಿದೆ ಅದು ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಅಂಕಣದಲ್ಲಿನ ಯಥಾವತ್ತದ ರೂಪ ಆಗಿರುತ್ತೆ. ನಂತರ ಈ ಮಹಾತ್ಮ ಗಾಂಧೀಜಿಯವರು ಯಾವೆಲ್ಲ ಸಂದರ್ಭಗಳಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡಿದ್ರು ಅಂತೇಳಿ ನಾವು ನೋಡೋದಾದರೆ, ನೋಡಿ, ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದಂತಹ ಕೆಲವು ದಿನಗಳಿಗೆ ಈ ಒಂದು ಟಾಪಿಕ್ಕು ಎಕ್ಸಾಮ್ಗೆ ಬರಬಹುದು ಅಂತೇಳಿ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರತಿನಿತ್ಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರಬೇಕಾದ್ರೆ ನಾವು ಪ್ರತಿನಿತ್ಯ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಈ ದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ನಾವು ಇದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿ ನಾವು ರಿವಿಷನ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಕ್ವಶನ್ ಆಗೇ ಆಗುತ್ತೆ. 1918ರಿಂದ ಹಿಡಿದು ಸಾಯುವವರೆಗೆ, ಅಂದರೆ 1948ರವರೆಗೆ ಮಹಾತ್ಮ ಗಾಂಧೀಜಿಯವರು ರಾಜಕೀಯ ಗುಲಾಮಗಿರಿ, ಧಾರ್ಮಿಕ ಹಿಂಸೆ, ಜಾತಿ ತಾರತಮ್ಯದ ವಿರುದ್ಧವಾಗಿ ಕನಿಷ್ಠ 15 ಪ್ರಮುಖ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದಾರಂತೆ. ಅದು ಯಾವ್ಯಾವ ಅಂತ ನೋಡೋದಾದರೆ, ಮೊದಲಿಗೆ 1918ರಲ್ಲಿ ಅಹಮದಾಬಾದ್ ಮಿಲ್ ಕಾರ್ಮಿಕರ ಮುಷ್ಕರದ ಸಂದರ್ಭದಲ್ಲಿ, ಅಂದರೆ ಅಹಮದಾಬಾದ್ ಮಿಲ್ ಕಾರ್ಮಿಕರ ವೇತನ ಹೆಚ್ಚಳಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ನಂತರ 1924ರಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ 21 ದಿನಗಳ ಕಾಲ ಉಪವಾಸವನ್ನು ಮಾಡ್ತಾರೆ. ನಂತರ 1932ರಲ್ಲಿ ಪೂನಾ ಒಪ್ಪಂದದ ಒಂದು ಪರಿಣಾಮವಾಗಿ, ಅಂದರೆ ಪೂನಾ ಒಪ್ಪಂದದ ಬಿಫೋರ್ ಏನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿರ್ತಾರೆ. ಇದರ ಹಿನ್ನೆಲೆ ಏನು ಅಂತ ನಾವು ನೋಡಿದಾಗ 1932ರಲ್ಲಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ರವರು ಕೋಮು ತೀರ್ಪನ್ನು ಪ್ರಕಟಣೆ ಮಾಡ್ತಾರೆ. ಅಂದರೆ ಆ ಸಂದರ್ಭದ ಅಂದಿನ ಅಸ್ಪೃಶ್ಯರಿಗೆ
ಬ್ರಿಟಿಷ್ ಪ್ರಧಾನಿಯಾಗಿರ್ತಕ್ಕಂತಹ ಮ್ಯಾಕ್ಸೆ ಡೊನಾಲ್ಡ್ ಅವರು ಕೋಮು ತೀರ್ಪನ್ನು ಪ್ರಕಟಣೆ ಮಾಡ್ತಾರೆ. ಅಂದರೆ ಪ್ರತ್ಯೇಕವಾಗಿರ್ತಕ್ಕಂತಹ ಮತಗಟ್ಟೆಗಳನ್ನು ಅಸ್ಪೃಶ್ಯರಿಗೆ ಬಿಟ್ಟುಕೊಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ, ಆದೇಶವನ್ನು ಮಾಡ್ತಾರೆ. ಇದನ್ನು ಪ್ರಶ್ನಿಸಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಪುಣೆಯಲ್ಲಿರ್ತಕ್ಕಂತಹ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ತದನಂತರದಲ್ಲಿ ಮಹಾತ್ಮ ಗಾಂಧೀಜಿಯವರು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಆಗಿರ್ತಕ್ಕಂಥ ಈ ಒಂದು ಪೂನಾ ಒಪ್ಪಂದದ ನಂತರ ಅವರು ಉಪವಾಸ ಸತ್ಯಾಗ್ರಹವನ್ನು ಪುನಃ ವಾಪಸ್ ಪಡಿತಾರೆ. ನಂತರ 1947-48 ಸಂದರ್ಭದಲ್ಲಿ ದೇಶ ವಿಭಜನೆಯ ನಂತರದ ಹಿಂಸಾಚಾರ ನಿಲ್ಲಿಸಲು ಹಾಗೂ ಧಾರ್ಮಿಕ ಸೌಹಾರ್ದಕ್ಕಾಗಿ ಉಪವಾಸವನ್ನು ಮಾಡ್ತಾರೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪೈಕಿ 1933ರಲ್ಲಿ ಅವರು ಅಂದರೆ ಮಹಾತ್ಮ ಗಾಂಧೀಜಿಯವರು ದಲಿತರ ಪರವಾಗಿ 21 ದಿನಗಳ ಕಾಲ ಉಪವಾಸ ಮಾಡಿದ್ದು ಅತಿ ದೀರ್ಘ ಸತ್ಯಾಗ್ರಹವಾಗಿತ್ತು. ಇದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ದೀರ್ಘಕಾಲದ ಉಪವಾಸ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರು ಯಾರ ಪರವಾಗಿ ಮಾಡಿದ್ರು ಅಂತೇಳಿ, ಅಥವಾ ಎಷ್ಟು ದಿನಗಳ ಕಾಲ ಮಾಡಿದ್ರು ಅಂತ ಕೇಳ್ಬೋದು. 21 ದಿನಗಳ ಕಾಲ. ಆದರೆ ನಮ್ಮ ಇತಿಹಾಸದಲ್ಲಿ ಇನ್ನೂ ಗಮನಿಸೋದಾದರೆ ಪುಟ್ಟಿ ಶ್ರೀರಾಮುಲು ಇನ್ನೂ ದೀರ್ಘಕಾಲದ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕೊನೆಗೆ ಅಸುನಿಗೆ ಬಿಡ್ತಾರೆ. ಸೊ ಅದನ್ನು ಮುಂದೆ ನೋಡೋಣ. ನಂತರ ದೆಹಲಿಯಲ್ಲಿ ಕೋಮು ಸೌಹಾರ್ದಕ್ಕಾಗಿ 1948ರಲ್ಲಿ ಅವರು ಕೈಗೊಂಡಂತಹ ಅಂದರೆ ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂತಹ 5 ದಿನಗಳ ಸತ್ಯಾಗ್ರಹ ಕೊನೆಯ ಉಪವಾಸ ಆಗಿರುತ್ತೆ. ಕಾಲಾಂತರದಲ್ಲಿ ಅದು ಗಾಂಧಿ ಅವರ ಅಹಿಂಸಾ ಮಾದರಿ ಎಂದು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆಯುತ್ತೆ. ನಂತರದಲ್ಲಿ ನಮ್ಮ ಇತಿಹಾಸದಲ್ಲಿ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿಯವರನ್ನು ಹೊರತುಪಡಿಸಿದರೆ ನಾವು ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಕೊಳ್ತಕ್ಕಂತಹ ಒಂದು ಅಭೂತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪುಟ್ಟಿ ಶ್ರೀರಾಮುಲು ಅವರು. ಇವರು ಯಾಕೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ನೋಡೋಣ ಬನ್ನಿ. ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಪುಟ್ಟಿ ಶ್ರೀರಾಮುಲು ತೆಲುಗು ಭಾಷಿಕರಿಗಾಗಿ ಅಂದರೆ ತೆಲುಗು ಮಾತನಾಡ್ತಕ್ಕಂತಹ ಜನರಿಗಾಗಿ ಪ್ರತ್ಯೇಕ ರಾಜ್ಯವನ್ನು ರಚನೆ ಮಾಡಿಕೊಡ್ಬೇಕು ಅಂತೇಳಿ ಆಗ್ರಹಿಸಿಬಿಟ್ಟು ಏನು ಮಾಡ್ತಾರೆ, 1952ರಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮದ್ರಾಸ್ನಲ್ಲಿ ಕೈಗೊಳ್ತಾರೆ ಇವರು. ಆದರೆ ದಿನ ಕಳೆದಂತೆ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸುತ್ತೆ. ನಂತರ 58ನೇ ದಿನ ಅವರು ನಿಧನರಾಗ್ತಾರೆ. ತೆಲುಗರು ತೀವ್ರ ಪ್ರತಿಭಟನೆಗಿಳಿದರು. ಅನಿವಾರ್ಯವಾಗಿ ಕೇಂದ್ರ ಸರ್ಕಾರವು ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ವಿಂಗಡಿಸೋದಕ್ಕೆ ಮುಂದಾಗುತ್ತೆ. ಇದರ ಅನ್ವಯ 1953ರಲ್ಲಿ ಆಂಧ್ರ ಪ್ರದೇಶ ಭಾಷಾ ಆಧಾರದ ಮೇಲೆ ಪ್ರಪ್ರಥಮ ಬಾರಿಗೆ ರಾಜ್ಯ ರಚನೆ ಆಗುತ್ತೆ. ಸೊ ಇದರ ಪರಿಣಾಮವಾಗಿ 1956ರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ ಜಾರಿ ಬರುತ್ತೆ. ಇದರ ಅನ್ವಯ 14 ರಾಜ್ಯಗಳು ಅಸ್ತಿತ್ವಕ್ಕೆ ಬರ್ತವೆ. ಅದೇ ರೀತಿಯಾಗಿ 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬರ್ತವೆ. ಇದರಲ್ಲಿ ಮೈಸೂರು ರಾಜ್ಯ ಕೂಡ ಒಂದಾಗಿರುತ್ತೆ. ನಂತರ 1973 ನವೆಂಬರ್ 1ನೇ ತಾರೀಕು ಈ ಒಂದು ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಅಂತೇಳಿ ಮರು ನಾಮಕರಣ ಆಗುತ್ತೆ. ಈ ಮೂಲಕ ಕರ್ನಾಟಕ ಏಕೀಕರಣಗೊಳ್ಳುತ್ತೆ. ನಂತರ ಉಪವಾಸ ಸತ್ಯಾಗ್ರಹದಲ್ಲಿ ನಾವು ನೆನಪಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತೊಬ್ಬ ಪ್ರಮುಖರು ಅಣ್ಣಾ ಹಜಾರೆ ಅವರಾಗಿರ್ತಾರೆ. ಇವರು 2011ರಲ್ಲಿ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಒಂದು ಅನಿರ್ದಿಷ್ಟಾವಧಿ ಉಪವಾಸವನ್ನು ಆರಂಭಿಸಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲೋಕಪಾಲ ಕಾಯ್ದೆ ತರಬೇಕು ಅಂತ ಹೇಳಿ ಇವರು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿರ್ತಾರೆ. ನಂತರ ಇತಿಹಾಸದಲ್ಲಿ ಮತ್ತೊಬ್ಬ ಮಹಿಳೆ ಉಪವಾಸ ಸತ್ಯಾಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಅವರು ಇರೋಮ್ ಶರ್ಮಿಳಾ ಅವರು. ಇವರನ್ನು ಮಣಿಪುರದ ಇರೋಮ್ ಶರ್ಮಿಳಾ ಚಾನು ಇವರು ಆ್ಯಕ್ಚುಲಿ ಮಣಿಪುರದ ಉಕ್ಕಿನ ಮಹಿಳೆ ಅಂತೇಳಿ ಕರೆಯಲಾಗುತ್ತೆ. ಮಣಿಪುರದ ಉಕ್ಕಿನ ಮಹಿಳೆ. ನಂತರ ಇವರು ಯಾಕೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂದರೆ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ ಕೇಂದ್ರ ಸರ್ಕಾರದ. ಆ ಕಾಯ್ದೆ ಯಾವುದು ಅಂತ ಹೇಳಿದ್ರೆ ಆಪ್ಸಾ ಕಾಯ್ದೆ ಆಗಿರುತ್ತೆ. ಇದರ ಪ್ರಕಾರ ಅಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಏನಿದೆ, ಇದರ ಪ್ರಕಾರ ನಾನ್ ಬೇಲೆಬಲ್ ಅಂದರೆ ಯಾವುದೇ ವಾರಂಟನ್ನು ಹೊರಡಿಸದೆ ಬಂಧಿಸಬಹುದಾಗಿರುತ್ತೆ ಜನಗಳನ್ನು. ಇದು ಪ್ರಮುಖವಾಗಿ ಯಾವ ರಾಜ್ಯಗಳಲ್ಲಿ ಈ ಕಾಯ್ದೆ ಜಾರಿಗೊಂಡಿರುತ್ತೆ ಅಂದರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಈ ಕಾಯ್ದೆ ಜಾರಿಗೊಂಡಿರುತ್ತೆ. ಈ ಒಂದು ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತೇಳಿ ಇರೋಮ್ ಶರ್ಮಿಳಾ ಚಾನು ಅವರು 2000ನೇ ಇಸ್ವಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. 2016ನೇ ಇಸ್ವಿಯವರೆಗೂ ಇವರು ಅಂದರೆ ಸರಿಸುಮಾರು 16 ವರ್ಷಗಳ ಕಾಲ ದೀರ್ಘಕಾಲ ಉಪವಾಸ ಸತ್ಯಾಗ್ರಹವನ್ನು ಇವರು ಮಾಡ್ತಾರೆ. ಇದಿಷ್ಟು ಉಪವಾಸ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇತಿಹಾಸ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ನಂತರದ ಸುದ್ದಿ ಲಾಠಿ ಪ್ರಹಾರ ಅಚಲಗೊಳಿಸಿದೆ. ಇದು ಕೂಡ ಉಪವಾಸ ಸತ್ಯಾಗ್ರಹಕ್ಕೆ ಅಂದರೆ ಸೋನಂ ವಾಂಚುಕ್ ಅವರು ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ಒಂದು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಂಬಂಧ ಈ ಒಂದು ಸುದ್ದಿ ಬಂದಿದೆ. ನಂತರ ಹಸಿರು ಪರದೆ ಇದು ಬರೋದಿಲ್ಲ. ಮುಂದಿದೆ ಸೋಡಿಯಂ ಬ್ಯಾಟರಿಗಳ ಕಾಲ ಅಂತೆ. ಈಗಾಗಲೇ ನಮಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬ ಹೆಚ್ಚಿನದಾಗಿ ಮಾರುಕಟ್ಟೆಗೆ ಬರ್ತಾ ಇದೆ. ಸದರಿ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಲಿಥಿಯಂ ಅನ್ನು ಒಳಗೊಂಡಿರ್ತಕ್ಕಂತಹ ಬ್ಯಾಟರಿಗಳು ಪ್ರಸ್ತುತ ಅತಿ ಹೆಚ್ಚಿನ ಒಂದು ಈ ವೆಹಿಕಲ್ಸಲ್ಲಿ ಕಂಡು ಬರ್ತಾ ಇದೆ. ಆದರೆ ಮುಂಬರುವ ದಿನಗಳಲ್ಲಿ ಸೋಡಿಯಂ ಬ್ಯಾಟರಿಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಂತರ ಕೇಂದ್ರದ ಒಟ್ಟು ಸಾಲ 201 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೇಂದ್ರ ಯಾಕೆ ಸಾಲ ಮಾಡುತ್ತೆ, ನಮ್ಮ ಭಾರತ ದೇಶ ಯಾಕೆ ಸಾಲ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನ ಏನು ಹೇಳುತ್ತೆ, ಸಾಲ ಮಾಡೋದಕ್ಕೆ ಭಾರತ ಸಂವಿಧಾನ ಏನಾದರೂ ಅನುವು ಮಾಡಿಕೊಟ್ಟಿದೆಯಾ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಸಾರ್ವಜನಿಕ ಸಾಲ ಅಂತ ಹೇಳಿದ್ರೆ ಸರ್ಕಾರದ ಆದಾಯ ಅಂದರೆ ತೆರಿಗೆ ಆಗಿರ್ಬೋದು ಅಥವಾ ಇತರೆ ಆದಾಯಗಳನ್ನು ಒಳಗೊಂಡಂತೆ ಎಲ್ಲ ಆದಾಯ ಸಾಕಾಗದಾಗ ತನ್ನ ವೆಚ್ಚಗಳನ್ನು ಭರಿಸೋದಕ್ಕೆ ಸರ್ಕಾರ ಪಡೆಯುವಂತಹ ಸಾಲವನ್ನು ಸಾರ್ವಜನಿಕ ಸಾಲ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಒಂದು ದೇಶ
ತನಗೆ ಬರತಕ್ಕಂತಹ ಎಲ್ಲ ಟ್ಯಾಕ್ಸ್ಗಳನ್ನು ಒಳಗೊಂಡು ಅಥವಾ ಇತರೆ ಆದಾಯಗಳನ್ನು ಒಳಗೊಂಡು ತನಗೆ ಸಾಕಾಗದಾಗ, ಅಂದರೆ ಅದು ಸಾಕಾಗಲಿಲ್ಲ ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ಎಕ್ಸ್ಪೆಂಡಿಚರ್ಸನ್ನು ಮಾಡೋದಕ್ಕೆ ಅದು ಸಾಲವನ್ನು ಪಡ್ಕೊಳ್ಳುತ್ತೆ. ಅದನ್ನು ಸಾರ್ವಜನಿಕ ಸಾಲ ಅಥವಾ ಪಬ್ಲಿಕ್ ಡೆಬ್ಟ್ ಅಂತೇಳಿ ಕರೀಲಾಗುತ್ತೆ. ನಂತರ ಇಲ್ಲಿ ಫಿಸ್ಕಲ್ ಡೆಫಿಸಿಟ್, ಅದೇ ರೀತಿಯಾಗಿ ಫಿಸ್ಕಲ್ ಸರ್ಪ್ಲಸ್ ಬಗ್ಗೆ ನಾವಿಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಫಿಸ್ಕಲ್ ಡೆಫಿಸಿಟ್ ಅಥವಾ ರಾಜಕೋಶೀಯ ಕೊರತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನೋಡಿ, ಸರ್ಕಾರದ ಒಟ್ಟು ವೆಚ್ಚ ಮೈನಸ್ ಒಟ್ಟು ಆದಾಯ. ಅಂದರೆ ಒಂದು ಸರ್ಕಾರ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಮೈನಸ್ ಎಷ್ಟು ಆದಾಯ ಬಂದಿದೆ ಆ ಸರ್ಕಾರಕ್ಕೆ, ಮೈನಸ್ ಮಾಡಿದಾಗ ಬರ್ತಕ್ಕಂತಹ ಒಂದು ಮೊತ್ತ ಏನಿದೆ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರೆಯಲಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಕ್ಸ್ಪೆಂಡಿಚರ್ ಜಾಸ್ತಿಯಾಗಿ, ಅಂದರೆ ಮಾಡ್ತಕ್ಕಂಥ ವೆಚ್ಚ ಜಾಸ್ತಿಯಾಗಿ ನಮಗೆ ಬರ್ತಕ್ಕಂಥ ಆದಾಯ ಕಡಿಮೆ ಇದ್ದರೆ ಅದನ್ನು ಫಿಸ್ಕಲ್ ಡೆಫಿಸಿಟ್ ಅಥವಾ ರಾಜಕೋಶೀಯ ಕೊರತೆ ಅಂತ ಹೇಳಿ ನಾವು ಕರಿತೀವಿ. ಸೊ ಅದೇ ರೀತಿಯಾಗಿ ಫಿಸ್ಕಲ್ ಸರ್ಪ್ಲಸ್ ಅಂತ ಹೇಳಿದ್ರೆ ಇದರ ವಿರುದ್ಧ ಒಂದು ಪ್ರಕ್ರಿಯೆ ಆಗಿರುತ್ತೆ. ವಿರುದ್ಧ ಪ್ರಕ್ರಿಯೆ ಏನು ಅಂತ ಹೇಳಿ ನೋಡಿದಾಗ, ನೋಡಿ, ಒಂದು ಸರ್ಕಾರ ತಾನು ಮಾಡುವ ವೆಚ್ಚಕ್ಕಿಂತ ಆದಾಯ ಹೆಚ್ಚಿದ್ದರೆ ಅದನ್ನು ಫಿಸ್ಕಲ್ ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮಲ್ಲಿ ಸಾಕಷ್ಟು ಹಣಕಾಸಿದೆ ಆದರೆ ಖರ್ಚು ಕಡಿಮೆ ಇದೆ, ಈ ಒಂದು ಸನ್ನಿವೇಶವನ್ನು ಫಿಸ್ಕಲ್ ಸರ್ಪ್ಲಸ್ ಅಂತೀವಿ. ಆದರೆ ನಮ್ಮಲ್ಲಿ ಸಾಕಷ್ಟು ಹಣಕಾಸಿಲ್ಲ, ಸಾಕಷ್ಟು ಆದಾಯ ಇಲ್ಲ, ಆದರೆ ಖರ್ಚು ಹೆಚ್ಚಾಗಿದೆ, ಇದನ್ನು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ. ಇದು ಎಕನಾಮಿಕ್ಸಲ್ಲಿ ಬರ್ತಕ್ಕಂತಹ ಒಂದು ಟರ್ಮ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಕನ್ನಡದಲ್ಲಿ ಫಿಸ್ಕಲ್ ಸರ್ಪ್ಲಸ್ ಅನ್ನು ವಿತ್ತೀಯ ಮಿಗುತೆ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದರೆ ಭಾರತದ ಸಂವಿಧಾನದಲ್ಲಿ ನೋಡಿ, ಅನುಚ್ಛೇದ 292 ಪ್ರಕಾರ ಕೇಂದ್ರ ಸರ್ಕಾರದ ಸಾಲ ಪಡೆಯುವ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾರತ ಸಂವಿಧಾನದ 292ನೇ ವಿಧಿ ಕೇಂದ್ರ ಸರ್ಕಾರಕ್ಕೆ ಸಾಲ ಪಡಿತಕ್ಕಂಥ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಯಾವ ಆಧಾರದ ಮೇಲೆ ಕೊಡಲಾಗಿದೆ? ನೋಡಿ, ಭಾರತದ ಸಂಚಿತ ನಿಧಿಯ ಆಧಾರದ ಮೇಲೆ ಈ ಒಂದು ಸಾಲವನ್ನು ಪಡೆಯೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ. ಸರ್ಕಾರವು ಎಷ್ಟು ಸಾಲ ಮಾಡಬೇಕು ಮತ್ತು ಎಷ್ಟು ಮೊತ್ತಕ್ಕೆ ಖಾತರಿ ನೀಡಬೇಕು ಅಂತ ನಿರ್ಧರಿಸತಕ್ಕಂಥ ಅಂತಿಮ ಅಧಿಕಾರ ಯಾರಿಗೆ ಇರುತ್ತೆ ಅಂತ ಹೇಳಿದ್ರೆ ಸಂಸತ್ತಿಗೆ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ FRBM ಆಕ್ಟ್, ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಏನಿದೆ 2003, ಸೊ ಈ ಒಂದು ಕಾನೂನು ಸರ್ಕಾರದ ಸಾಲ ಮತ್ತು ಹಣಕಾಸಿನ ಶಿಸ್ತನ್ನು ನಿಯಂತ್ರಿಸತಕ್ಕಂತಹ ಒಂದು ಕಾನೂನಾಗಿರುತ್ತೆ. ನಂತರದ ಸುದ್ದಿ, ತೈಲ ಹಡಗಿನ ಮೇಲೆ ಇರಾನ್ ದಾಳಿ. ನೋಡಿ, ಈಗಾಗಲೇ ನಾವು ಇತ್ತೀಚಿನ ದಿನಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಸಹ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕರೆಂಟ್ ಅಫೇರ್ಸ್ ಏನೆಲ್ಲ ಪ್ರಶ್ನೆಗಳನ್ನು ಈ ಒಂದು ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಭಾಗವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ ನಾವು ಈಗಾಗಲೇ ಹಲವಾರು ದಿನಪತ್ರಿಕೆಗಳಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಮತ್ತೊಮ್ಮೆ ಆ ದಿನಗಳ ಅಥವಾ ಹಿಂದಿನ ಪ್ರಜಾವಾಣಿ ಪತ್ರಿಕೆಗಳ ವಿಶ್ಲೇಷಣೆಗೆ ತಾವು ಭೇಟಿ ಕೊಟ್ಟು ಅದನ್ನು ನೋಡ್ಬೋದಾಗಿರುತ್ತೆ. ನಂತರ TVS ಮೋಟಾರ್ ಲಾಭ ಇಲ್ಲ, ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ 1.42 ಲಕ್ಷ ಕೋಟಿ ವಂಚನೆ ಅಂತೆ, ಇದು ಕೂಡ ಬರೋದಿಲ್ಲ. ನಂತರ ಒತ್ತುವರಿ ತನಿಖೆಗೆ SIT ರಚನೆ, ಇದು ಬರೋದಿಲ್ಲ. ನಂತರ ಕಾಮನ್ವೆಲ್ತ್ ಗೇಮ್ಸ್ ನಾಳೆಯಿಂದ. ನೋಡಿ, ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಇಲ್ಲಿ ವೆರಿ ಫಸ್ಟ್ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳಿದ್ರೆ ಯಾವುವು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳಿದ್ರೆ ಈ ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಅಥವಾ ಕಾಮನ್ವೆಲ್ತ್ ಸದಸ್ಯತ್ವವನ್ನು ಸ್ವೀಕರಿಸಿರ್ತಕ್ಕಂತಹ ಸ್ವತಂತ್ರ ಮತ್ತು ಸಮಾನ ಸಾರ್ವಭೌಮ ರಾಷ್ಟ್ರಗಳ ಒಂದು ಸಂಘಟನೆ ಇದಾಗಿರುತ್ತೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಐದರ್ ಈ ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನದಲ್ಲಿರ್ತಕ್ಕಂತಹ ರಾಷ್ಟ್ರಗಳಾಗಿರ್ಬೋದು ಅಥವಾ ಕಾಮನ್ವೆಲ್ತ್ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ರಾಷ್ಟ್ರಗಳಾಗಿರ್ಬೋದು. ಮೊದಲನೇ ಪಾಯಿಂಟು, ಬ್ರಿಟಿಷರ ಅಧೀನದಲ್ಲಿದ್ದ ರಾಷ್ಟ್ರಗಳು ಅಥವಾ ಕಾಮನ್ವೆಲ್ತ್ನ ಸದಸ್ಯತ್ವವನ್ನು ಪಡೆದಿರುವಂತಹ ರಾಷ್ಟ್ರಗಳು. ಈ ಎರಡೂ ರೀತಿಯ ರಾಷ್ಟ್ರಗಳನ್ನು ಕಾಮನ್ವೆಲ್ತ್ ರಾಷ್ಟ್ರಗಳು ಅಂಥೇಳಿ ಕರೆಯಲಾಗುತ್ತೆ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ ನಾವು ನೋಡೋದಾದರೆ 1930ರಲ್ಲಿ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಪ್ರಾರಂಭ ಆಗುತ್ತೆ. ಇದಕ್ಕೆ ಇದ್ದಂತಹ ಮೊದಲ ಹೆಸರು ಏನು ಅಂತ ಹೇಳಿದ್ರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತೇಳಿ ಕರೆಯಲಾಗುತ್ತೆ. ಈ ಮುಂಚೆ ಇದನ್ನು ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂಥೇಳಿ ಕರಿತಾ ಇದ್ರು. ನಂತರ ಇದನ್ನು ಕಾಮನ್ವೆಲ್ತ್ ಗೇಮ್ಸ್ ಅಂತೇಳಿ ಕರಿತಾ ಇದ್ದಾರೆ. 4 ವರ್ಷಗಳಿಗೆ ಒಮ್ಮೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸನ್ನು ನಡೆಸಲಾಗುತ್ತೆ. ಪ್ರಸ್ತುತ ನೋಡೋದಾದರೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನ ಅಥವಾ ಕಾಮನ್ವೆಲ್ತ್ ರಾಷ್ಟ್ರಗಳು ಎಷ್ಟಿದ್ದಾವೆ ಅಂತ ನಾವು ನೋಡೋದಾದರೆ ಒಟ್ಟು 74 ದೇಶಗಳು ಈ ಒಂದು ಕಾಮನ್ವೆಲ್ತ್ನ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾವೆ. ಹಾಗಾದರೆ ಇದರ ಮುಖ್ಯ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಈಸಿಯಾಗಿ ಗೆಸ್ ಮಾಡ್ಬೋದು. ಬಿಕಾಸ್ ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂತಹ ರಾಷ್ಟ್ರಗಳು ಅಂದ ತಕ್ಷಣ ಇದು ಬ್ರಿಟಿಷರ ಅಂದರೆ ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತಹ ಒಂದು ಇದು ಸಂಘಟನೆ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ ಕೂಡ ಲಂಡನ್ನಲ್ಲಿ ಇದೆ. ಲಂಡನ್, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಹಾಗಾದರೆ ನಮ್ಮ ಭಾರತ ದೇಶ ಯಾವಾಗಿಂದ ಭಾಗವಹಿಸ್ತಾ ಇದೆ ಅಂಥೇಳಿ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಯಾವಾಗಿಂದ ಭಾಗವಹಿಸ್ತಾ ಇದೆ ಅಂತ ನಾವು ನೋಡೋದಾದರೆ 1934ರಿಂದ ಭಾರತ ದೇಶ ಭಾಗವಹಿಸ್ತಾ ಇದೆ. ಭಾರತ ಭಾಗವಹಿಸುತ್ತಿದೆ. ಆ್ಯಂಡ್ ಈ ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ನವದೆಹಲಿಯಲ್ಲಿ 2010ರಲ್ಲಿ ನವದೆಹಲಿಯಲ್ಲಿ
ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿತ್ತು. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, 2010ರಲ್ಲಿ. ಹಾಗಾದರೆ ಪ್ರಸ್ತುತ 2026ರಲ್ಲಿ ಈ ಒಂದು ಕಾಮನ್ವೆಲ್ತ್ ಗೇಮ್ಸನ್ನು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ, ಅಂದರೆ ಪ್ರಾಯೋಜಕತ್ವವನ್ನು ನಡೆಸ್ತಾ ಇರತಕ್ಕಂತಹ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಸ್ಕಾಟ್ಲ್ಯಾಂಡ್ ಆಗಿರುತ್ತೆ. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋ ಅಂತಕ್ಕಂತಹ ಒಂದು ಸ್ಥಳದಲ್ಲಿ, ಇದು ಸ್ಕಾಟ್ಲ್ಯಾಂಡ್ಗೆ ಸೇರಿರ್ತಕ್ಕಂತಹ ಒಂದು ಸ್ಥಳ ಆಗಿರುತ್ತೆ. ಈ ಒಂದು ಸ್ಥಳದಲ್ಲಿ ಪ್ರಸ್ತುತ 2026ರ ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತೆ. ಹಾಗಾದರೆ ನಂತರ ಭಾರತ ದೇಶ ಇನ್ಯಾವತ್ತೂ ಇದರ ಪ್ರಾಯೋಜಕತ್ವ ಪಡೆದುಕೊಂಡಿಲ್ವಾ? ಎಸ್, 2030ಕ್ಕೆ ನಮ್ಮ ಭಾರತ ದೇಶ ಕಾಮನ್ವೆಲ್ತ್ ಗೇಮ್ಸ್ನ ಪ್ರಾಯೋಜಕತ್ವ ಪಡೆದಿದೆ. ಅಂದರೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸನ್ನು ನಡೆಸೋದಕ್ಕೆ ಅನುಮತಿಯನ್ನು ಪಡ್ಕೊಂಡಿದೆ. ಅದು ಎಲ್ಲಿ, ಯಾವ ಸ್ಥಳದಲ್ಲಿ ಅಂತ ಹೇಳಿದ್ರೆ ಗುಜರಾತ್ನ ಅಹಮದಾಬಾದ್ ಈ ಒಂದು ಸ್ಥಳದಲ್ಲಿ 2030ಕ್ಕೆ ನಡೆಯುವಂತಹ ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತೆ. ಒಟ್ಟಾರೆಯಾಗಿ ಕಾಮನ್ವೆಲ್ತ್ ಗೇಮ್ಸ್ನ ನಾವು ಇನ್ನೊಮ್ಮೆ ರಿವಿಷನ್ ಮಾಡೋದಾದರೆ ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತೇಳಿ ಯಾವನ್ನ ಕರೀತಾರೆ ಅಂತ ಹೇಳಿದ್ರೆ ಬ್ರಿಟಿಷರ ಅಧೀನದಲ್ಲಿದ್ದಂತಹ ರಾಷ್ಟ್ರಗಳನ್ನು, ಅದೇ ರೀತಿಯಾಗಿ ಅಥವಾ ಕಾಮನ್ವೆಲ್ತ್ ಒಂದು ಸಂಘಟನೆಯ ಸದಸ್ಯತ್ವವನ್ನು ಪಡೆದಿರತಕ್ಕಂತಹ ರಾಷ್ಟ್ರಗಳನ್ನು ಇಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದರೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1930ರಲ್ಲಿ ಪ್ರಾರಂಭ ಆಗುತ್ತೆ. ಇದನ್ನು ಈ ಮುಂಚೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಹೇಳಿ ಕರೀತಾ ಇದ್ರು. ನಂತರ ಇದು 4 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ. ಪ್ರಸ್ತುತ 74 ದೇಶಗಳು, ಅಂದರೆ ಒಟ್ಟು ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ದೇಶಗಳು ಬಂದು ಒಟ್ಟಾರೆಯಾಗಿ 56 ಆಗಿರುತ್ತೆ. 56 ದೇಶಗಳು ಪ್ರಸ್ತುತ ಸದಸ್ಯತ್ವವನ್ನು ಪಡೆದಿರತಕ್ಕಂಥದ್ದು. ಆದರೆ ಈ 74 ದೇಶಗಳು ಅಂದರೆ ಏನು ಅಂತ ಹೇಳಿದ್ರೆ, ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 74 ಕಾಮನ್ವೆಲ್ತ್ ದೇಶಗಳು ಮತ್ತು ಪ್ರದೇಶಗಳು, ಅಂದರೆ ಟೆರಿಟರೀಸ್ ಏನಿರುತ್ತೆ ಅದು ಪ್ರತಿನಿಧಿತ್ವವನ್ನು ಹೊಂದಿರ್ತವೆ. ಆದರೆ ಸಾರ್ವಭೌಮ ಸದಸ್ಯ ರಾಷ್ಟ್ರಗಳಿರ್ತಕ್ಕಂಥದ್ದು ಕೇವಲ 56. ನಿಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಒಟ್ಟಾರೆ ಕಾಮನ್ವೆಲ್ತ್ ಸಂಘಟನೆಯ ಅಥವಾ ಕಾಮನ್ವೆಲ್ತ್ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 56 ಅಂತ ಹೇಳಿ ಬರೀಬೇಕಾಗುತ್ತೆ. ನಂತರ ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಲಂಡನ್ನಲ್ಲಿದೆ. ನಮ್ಮ ಭಾರತ 1934ರಲ್ಲಿ ಭಾಗವಹಿಸುತ್ತೆ. ಅಂದಿನಿಂದ ಇವತ್ತಿನವರೆಗೂ ಸಹ ಭಾಗವಹಿಸ್ತಾನೆ ಇದೆ. 2010ರಲ್ಲಿ ನವದೆಹಲಿಯಲ್ಲಿ ಇದರ ಪ್ರಾಯೋಜಕತ್ವವನ್ನು ಪಡ್ಕೊಂಡಿತ್ತು. ನಂತರ 2030ಕ್ಕೆ ನಡೆಸ್ತಾ ಇದೆ. ಎಲ್ಲಿ ಅಂತ ಹೇಳಿದ್ರೆ ಗುಜರಾತ್ನ ಅಹಮದಾಬಾದ್ನಲ್ಲಿ. ಈ ಪ್ರಸ್ತುತ 2026ರಲ್ಲಿ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಸ್ಕಾಟ್ಲ್ಯಾಂಡ್ ದೇಶದ ಗ್ಲಾಸ್ಗೋ ಅನ್ನತಕ್ಕಂಥ ಒಂದು ಸ್ಥಳದಲ್ಲಿ ನಡೀತಾ ಇದೆ. ಇದಿಷ್ಟು ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ನಂತರದ ಸುದ್ದಿ, ವಿಶ್ವವಿಜೇತ ತಂಡ ಕಟ್ಟಿದ ಲಾ ರೋಸಾ. ನೋಡಿ, ಈ ಒಂದು ಫಿಫಾ ಫುಟ್ಬಾಲ್ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ನಾವು ನಿನ್ನೆ ದಿವಸ ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿವರವಾಗಿ ನೋಡಿದ್ದೇವೆ. ಇವತ್ತು ಸಹ ಈ ಒಂದು ವಿಶ್ವಕಪ್ ಫಿಫಾಗೆ ಸಂಬಂಧಪಟ್ಟಂತೆ ಒಂದು ರಿವಿಷನ್ ಅನ್ನು ಮಾಡೋಣ. ನೋಡಿ, ಇಲ್ಲಿ ಫಿಫಾ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ 1904ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಜೂರಿಕ್ ಆಗಿರುತ್ತೆ, ಸ್ವಿಟ್ಜರ್ಲೆಂಡಲ್ಲಿ ಇರುತ್ತೆ. 1930ರಿಂದ ಇದು ಪ್ರಾರಂಭ ಆಗಿದೆ. ಈ ಒಂದು ಕ್ರೀಡಾಕೂಟ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೊದಲ ಆತಿಥೇಯ ರಾಷ್ಟ್ರ ಉರುಗ್ವೆ ಆಗಿರುತ್ತೆ. ಅದೇ ರೀತಿಯಾಗಿ ಮೊದಲ ಚಾಂಪಿಯನ್ ಸಹ ಉರುಗ್ವೆನೇ ಆಗಿರುತ್ತೆ. 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇಲ್ಲಿ ನೆನೆಸ್ಕೋಬಹುದು ನಾವು, ಕಾಮನ್ವೆಲ್ತ್ ಗೇಮ್ಸ್ ಕೂಡ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಕಂಪೇರ್ ಮಾಡ್ಕೊಂಡು ಓದ್ಕೋಬೇಕು. ನಂತರ 2026ರ ಒಂದು ಫಿಫಾ ವಿಶ್ವಕಪ್ನ ಆತಿಥೇಯ ರಾಷ್ಟ್ರಗಳು ಯಾರ್ಯಾರು ಅಂತ ಹೇಳಿದ್ರೆ ನಡೆಸಿಕೊಟ್ಟವರು ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಆಗಿರ್ತಾರೆ. ನಂತರ ಮೊದಲ ಬಾರಿಗೆ 3 ರಾಷ್ಟ್ರಗಳು ಜಂಟಿಯಾಗಿ ಆತಿಥ್ಯ ವಹಿಸಿದಂತಹ ಏಕೈಕ ಒಂದು ವಿಶ್ವಕಪ್ ಯಾವುದು ಅಂತ ಹೇಳಿದ್ರೆ ಈ ಒಂದು 2026ರ ಫಿಫಾ ವರ್ಲ್ಡ್ ಕಪ್ ಆಗಿರುತ್ತೆ. ಆ 3 ರಾಷ್ಟ್ರಗಳು ಯಾವುವು ಅಂತ ಹೇಳಿದ್ರೆ ಅಮೆರಿಕ, ಕೆನಡಾ, ಮೆಕ್ಸಿಕೋ ಆಗಿರುತ್ತೆ. ನಂತರ ಮೊದಲ ಬಾರಿಗೆ 48 ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ವಿಶ್ವಕಪ್ ಕೂಡ ಇದಾಗಿರುತ್ತೆ. ಪ್ರಸ್ತುತ ಚಾಂಪಿಯನ್ ಸ್ಪೇನ್ ದೇಶ ಆಗಿರುತ್ತೆ. ರನ್ನರ್ ಅಪ್ ಅಂದರೆ 2ನೇ ಸ್ಥಾನದಲ್ಲಿ ಅರ್ಜೆಂಟೈನಾ ಇರ್ತಾರೆ, 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇರ್ತಾರೆ. ಪ್ರಮುಖ ಪ್ರಶಸ್ತಿಗಳು ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಗೋಲ್ಡನ್ ಬಾಲನ ರೋಡ್ರಿ ಅಂತಕ್ಕಂಥವ್ರು ಪಡ್ಕೊಂಡಿರ್ತಾರೆ. ಇವರು ಸ್ಪೇನ್ ದೇಶಕ್ಕೆ ಸಂಬಂಧಪಟ್ಟವರು. ನಂತರ ಗೋಲ್ಡನ್ ಬೂಟ್ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನು ನೋಡಿ ಕೈಲಿಯನ್ ಮೊಬಾಪೆ ಅಂತಕ್ಕಂಥವ್ರು ಪಡ್ಕೊಂಡಿರ್ತಾರೆ. ಇವರು ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಂಥವರು. ನಂತರ ಗೋಲ್ಡನ್ ಗ್ಲೋವನ್ನು ಉನೈ ಸಿಮನ್ ಅಂತಕ್ಕಂಥವ್ರು ಪಡ್ಕೊಂಡಿದ್ದಾರೆ. ಇವರು ಸ್ಪೇನ್ನವರು. ನಂತರ ಬೆಸ್ಟ್ ಯಂಗ್ ಪ್ಲೇಯರ್ ಅಂತಕ್ಕಂಥ ಒಂದು ಅವಾರ್ಡನ್ನು ಪಾ ಕುಬಾರ್ಸಿ ಅಂತಕ್ಕಂಥವ್ರು ಪಡ್ಕೊಂಡಿದ್ದಾರೆ. ಇವರು ಸ್ಪೇನ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಇದಿಷ್ಟು ಫಿಫಾ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದಿಷ್ಟು ಸಾಫ್ಟ್ ಕಾಪಿಯನ್ನು ನೀವು ಪ್ರಜಾವಾಣಿ ಪತ್ರಿಕೆಗೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ರಿವಿಷನನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ದಿನಾಂಕ 22/7/2026ರ ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರಿತ ಸುದ್ದಿಗಳ ಚರ್ಚೆ ಆಗಿರುತ್ತೆ. ಥ್ಯಾಂಕ್ ಯು.